ಬನ್ನಿ ಇವತ್ತು ಒಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟು ರೆಡಿ ಮಾಡೋಣ. ನೋಡ್ತಾ ಇದ್ದೀರಲ್ಲ ಫೋಟೋದಲ್ಲಿ. ಬನ್ನಿ ಫಸ್ಟು ವೆಯ್ಟ್ ಮಿಷಿನ್ ಸ್ಕೇಲ್ ಈ ಥರದ್ದೊಂದು ತೊಗೊಬೇಕು. ಅದ್ರ ಮೇಲೆ ಇವಾಗ ವೆಯ್ಟ್ ಹಾಕಿ ನೋಡಬೇಕು, ಟಿ ಮಾಡಬೇಕು. ಆದಷ್ಟು ಟ್ರೇ ವೆಯ್ಟ್ ಹಾಕಿ. ಇವಾಗ ನೆಕ್ಸ್ಟು ಏನಪ್ಪ ಅಂತ ಅಂದರೆ 200 ml ವಾಟರ್ ಹಾಕಬೇಕು. ನಿಮ್ಮ ಹತ್ರ ಹಾಲಿದ್ದರೆ ಹಾಲು ಹಾಕಿ, ಇಲ್ಲ ನೀರಿದ್ದರೆ ನೀರು ಹಾಕಿ. ನನ್ನ ಹತ್ರ ನೀರು ಹಾಕ್ತಾಯಿದ್ದೀನಿ, ಯಾಕೆಂದರೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಸದ್ಯಕ್ಕೆ. ಇವಾಗ ವಾಟರಲ್ಲೇ ಮೇಂಟೈನ್ ಮಾಡಬೇಕು, ಯಾಕೆಂದರೆ ಇರೋದ್ರಲ್ಲೇ ಮೇಂಟೈನ್ ಮಾಡಬೇಕು ಯಾವಾಗಲೂ. ನೋಡೋಣ, ನೀವು ಇದೇ ರೀತಿ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಥರದ ಐಟಮು ಹಾಕ್ತೀನಿ. ನೆಕ್ಸ್ಟ್ ಇವಾಗ ಓಟ್ಸ್ ಹಾಕ್ತಾಯಿದ್ದೀನಿ. ಓಟ್ಸ್ ಬಂದು 60 ಗ್ರಾಮ್ ಹಾಕ್ತೀನಿ. ನಿಮ್ಮ ಬಾಡಿ ವೆಯ್ಟ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ. ಓಟ್ಸು 60 ಗ್ರಾಮು. ಇದಾದಮೇಲೆ ನೆಕ್ಸ್ಟು ಅಲ್ಲಿಡಬೇಕು. ನನ್ನ ಹತ್ರ ಎಲೆಕ್ಟ್ರಿಕಲ್ ಇದೆ, ಹೇಳಿದ್ನಲ್ಲ ಬಡವರ ಹತ್ರ ಇದೇ ಥರನೇ ಹೇಳೋದು. ಶ್ರೀಮಂತರಾದರೆ ಸ್ವಲ್ಪ ಮೇಂಟೈನ್ ಮಾಡ್ತಾರೆ. ಬ್ಯಾಚುಲರ್ ಲೈಫು ಹಂಗೆ ಸ್ವಿಚ್ ಆನ್ ಮಾಡಿ ಆನ್ ಆಗಿದೆ ನೋಡಿ. ಮ್ಯಾಕ್ಸಿಮಮ್ಗೆ ಇಟ್ಟಿದ್ದೀನಿ ನಾನು. ಆಮೇಲೆ 1 ಟೇಬಲ್ ಸ್ಪೂನ್ ಪೀನಟ್ ಬಟ್ರ್ ತಗೊತೀನಿ. ಈಗ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ, ಯಾಕಂದರೆ 1 ಟೇಬಲ್ ಸ್ಪೂನಲ್ಲೇ ನಿಮಗೆ ಸಿಕ್ಕಾಪಟ್ಟೆ ಕ್ಯಾಲರಿ ಇರುತ್ತೆ, ಪ್ರೋಟೀನ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಟೇಸ್ಟ್ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ತಿನ್ನೋಕೆ ಹೋಗ್ಬೇಡಿ, ಸ್ವಲ್ಪ ತಿನ್ನಿ. ಆಮೇಲೆ ಚಿಯಾ ಸೀಡ್ಸ್ ತೊಗೊಳ್ಳಿ. ಚಿಯಾ ಸೀಡ್ಸು 1 ಟೇಬಲ್ ಸ್ಪೂನ್ ಹಾಕಿ. ಯಾಕೆಂದರೆ ಇವಾಗ ನಾನು ಲೀನ್ ಬಲ್ಕಲ್ಲಿದ್ದೀನಿ, ಹಂಗಾಗಿ 1 ಟೇಬಲ್ ಸ್ಪೂನು. ಮತ್ತು ಇವಾಗ ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ. ಬಾಳೆಹಣ್ಣು ತುಂಬ ಇಂಪಾರ್ಟೆಂಟು, ಯಾಕಂದರೆ ಎನರ್ಜಿ ಎಲ್ಲ ಚೆನ್ನಾಗಿ ಕೊಡುತ್ತೆ. ಇಮ್ಮಿಡಿಯೇಟ್ಲಿ ಇದೆಲ್ಲ ಹಿಂಗೆ ಕಚ್ಕ ಪಚ್ಕ ಅಂತೆಲ್ಲ ಹಿಂಗೆ ಮಾಡಬೇಕು. ಅದರಲ್ಲಿ ಫೋಟೋದಲ್ಲಿ ಇದ್ದಿದ್ದೇ ಬೇರೆ, ಇಲ್ಲಿ ಮಾಡ್ತಾ ಇರೋದೇ ಬೇರೆ ಅಂತ ಬೇಜಾರು ಮಾಡ್ಕೊಬೇಡಿ. ಯಾಕೆ ಅಂದರೆ ಜನಗಳಿಗೆ ಸ್ವಲ್ಪ ಡೆಕೋರೇಷನ್ ಇದ್ದರೆ ಮಾತ್ರ ಬೇಗ ಇಂಟ್ರೆಸ್ಟಿಂದ ನೋಡ್ತಾರೆ. ಆದರೆ ನಿಜ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇದು ಅದಕ್ಕಿಂತ ಸ್ವಲ್ಪ ಹೆಲ್ದಿಯಾಗೇ ಇರುತ್ತೆ. ಅದು ಕಾಸ್ಟ್ಲಿ, ಆದರೆ ಇದು ಸ್ವಲ್ಪ ಮಿಡ್ಲ್ ಕ್ಲಾಸವ್ರಿಗೆ ಓಕೆ. ನೋಡಿ ಸ್ಮೆಲ್ ಗಮ್ ಅಂತ ಇದೆ, ಪರವಾಗಿಲ್ಲ, ಒಳ್ಳೆ ಗುಡ್ಡು ಟೇಸ್ಟ್ ಇದೆ. ಲೈಕ್ ಕೊತ್ತದಂತೂ ಮರಿಬೇಡಿ ಪ್ಲೀಸ್, ಬೇಜಾರು ಮಾಡ್ಕೊಬೇಡಿ. ಹಾಕಿರೋ ಫೋಟೋನೇ ಬೇರೆ, ಇಲ್ಲಿ ಮಾಡಿರೋದೇ ಬೇರೆ ಅಂತ. ಯಾಕೆಂದರೆ ಬಡವರು ನಾವು, ಅದಕ್ಕೋಸ್ಕರ ಯಾವ ಥರ ಬೇಕೋ ಅಷ್ಟು ಮಾತ್ರ ಮಾಡಿದ್ದೀನಿ. ಶ್ರೀಮಂತರಂತೂ ಅಲ್ಲ. ಥ್ಯಾಂಕ್ಸ್ ಫಾರ್ ದ